ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಬೆಳಗುಂಪ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಸೌಖ್ಯ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ವಿವಿಧ ಭಾಗಗಳಲ್ಲಿ ಉದ್ಯಮಿಗಳಿರ್ತಾವೆಲ್ಲ ಈಗ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಸಣ್ಣ ಕರೆಗೆ ತಾವೆಲ್ಲ ಬಂದು ಭಾಗವಹಿಸಿರ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸೂಚಿಸಕ್ಕೆ ಬಯಸ್ತೇನೆ. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದ್ರೆ, ಇಟ್ಸ್ ದ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ ಅ ಪ್ರೋಗ್ರಾಮ್ ಆಫ್ ದಿಸ್ ಕೈಂಡ್. ಸೊ ದಯವಿಟ್ಟು ಏನಾದ್ರು ಅಡುಕು ತೊಡಕು ಏನಾದ್ರು ಆದ್ರೆ ದಯವಿಟ್ಟು ಅದನ್ನ ತಾವೆಲ್ಲರೂ ಕೂಡ ಜೀರ್ಣ ಮಾಡ್ಕೋಬೇಕು, ಹೊಟ್ಟೆಯಲ್ಲಿ ಹಾಕೋಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲರಲ್ಲಿ ಕೂಡ ಪ್ರಪ್ರಥಮವಾಗಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಸೊ ಇದ್ರ ಉದ್ದೇಶ ಇದ್ದಿದ್ದೇನಂತಂದ್ರೆ, ಸಾಮಾನ್ಯವಾಗಿ ನಾವು ನಮ್ಮ ತಾಲೂಕಲ್ಲಿ ಕಳೆದ 3-4 ವರ್ಷದಲ್ಲಿ ಉದ್ಯೋಗ ಮೇಳಗಳನ್ನ ನಾವು ಮಾಡ್ಕೊಳ್ತಾ ಬಂದ್ವಿ. ಉದ್ಯೋಗ ಮೇಳ ಮಾಡಿದಂತ ಸಂದರ್ಭದಲ್ಲಿ ನಾವೊಂದು ಗಮನಿಸಿದ್ದೇನಂತಂದ್ರೆ, ಕಡೆಯಲ್ಲಿ ಮಾಹಿತಿ ಯಾರಿಗೆ ಉದ್ಯೋಗ ಮೇಳ ಬಗ್ಗೆ ಹೋಗೋದು ಅಂತಂದ್ರೆ, ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಕಂಪನಿಗಳಿಗೆ, ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಿಗೆ, ಇವ್ರಿಗೆ ಪಾಪ ಕಡೆಯಲ್ಲಿ ನಾವು ಮಾಹಿತಿ ಕೊಡ್ತೀವಿ, ಈ ತರ ಉದ್ಯೋಗ ಮೇಳ ನಡೀತಾ ಇದೆ ಅಂತ ಹೇಳಿ. ಸಾಮಾನ್ಯವಾಗಿ ಉದ್ಯೋಗ ಮೇಳ ಯಾವ ತರ ನಡೆಯುತ್ತೆ ಅಂತ ಹೇಳಿದ್ರೆ, ಯಾರೋ ಅಗ್ರಿಗೇಟರ್ಸ್ ಇರ್ತಾರೆ, ಅವರು ಬೆಂಗಳೂರಿಂದ ಬೇರೆ ಬೇರೆ ಭಾಗಗಳಿಂದ ಕಂಪನಿಗಳನ್ನ ಕರ್ಕೊಂಡ್ ಬರ್ತಾರೆ. ಬಹುಪಾಲು ಉದ್ಯೋಗಗಳೆಲ್ಲ ಕೂಡ ಗೀಗ್ ವರ್ಕರ್ಸ್ ತರ ಕೆಲಸ ಇರುತ್ತೆ. ಆ ತರದ ಕೆಲಸಗಳಿಗೆ ಬರ್ತಾರೆ. 3,000-4,000 ಮಕ್ಕಳಲ್ಲಿ ಇಂಟರ್ವ್ಯೂ ಬಂದ್ರೆ HR ಒಂದಿನದೊಳಗಡೆ ಪಾಸಿಬಲಿ ಒಬ್ಬೊಬ್ರು ಒಂದು 50-100 ಜನ ಇಂಟರ್ವ್ಯೂ ಮಾಡ್ಬೋದು. 50-100 ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರೆ 3,000ದಲ್ಲಿ 2,000 ಮಕ್ಕಳು ಇಂಟರ್ವ್ಯೂ ಆಗುತ್ತೆ. ಒಂದು 400 ಜನಕ್ಕೆ ಉದ್ಯೋಗ ಒಂದು ಲೆಟರ್ ಆಫರ್ ಸಿಗುತ್ತೆ. 200-300 ಜನ ಕೂಡ ಬಂದು ಜಾಬ್ ನ ತಗೊಳ್ಳೋದಿಲ್ಲ. ಸೊ ವಿ ಟಿಪಿಕಲಿ ಸಿ ಮಕ್ಕಳು ಬರೋದಕ್ಕೂ ಎಂಪ್ಲಾಯ್ಮೆಂಟ್ಗೆ ಅದು ಕನ್ವರ್ಟ್ ಆಗೋದಕ್ಕೂ ಒಂದು 15% ಅಷ್ಟು ರೇಷಿಯೋ ಇದೆ ಬಿಟ್ರೆ ಅದಕ್ಕಿಂತ ಜಾಸ್ತಿ ಇಲ್ಲ. ಯಾಕಂತಂದ್ರೆ ಸ್ಕಿಲ್ ಸೆಟ್ಗಳು ಮ್ಯಾಚ್ ಆಗ್ತಾ ಇಲ್ಲ. ತಮಗ್ ಬೇಕಾದಂತ ಮಕ್ಕಳಲ್ಲಿರ್ತಕ್ಕಂಥ ಕೌಶಲ್ಯಕ್ಕೂ ಅಲ್ಲಿ ಇಂಟರ್ವ್ಯೂ ಬರೋದಕ್ಕೂ ಒಂದು ದೊಡ್ಡ ವ್ಯತ್ಯಾಸ ಕಂದಕ ಇರುತ್ತೆ. ಆ ಕಂದಕ ವ್ಯತ್ಯಾಸ ಇರೋದ್ರಿಂದ ವಿ ಆರ್ ಅನೇಬಲ್ ಟು ಪ್ಲೇಸ್. ಸೊ ಚರ್ಚೆ ಮಾಡಿ ಇದನ್ನ ಯಾವ ತರದಲ್ಲಿ ನಾವು ಸರಿ ಮಾಡ್ಬೋದು ಅಂತ ಮಾತುಕತೆ ಮಾಡಿದಾಗ ನಮ್ಗನ್ಸಿದ್ದು ಏನಂತಂದ್ರೆ, ತಮ್ಮೆಲ್ಲರೂ ಕೂಡ ಆಹ್ವಾನ ಮಾಡಿ ಯಾವ್ಯಾವ ತರದ ಉದ್ಯೋಗಗಳು ತಮಗೆ ಬೇಕಾಗಿದೆ ಅಥವಾ ತಮ್ಮ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಯಾವ್ಯಾವ ಉದ್ಯೋಗಗಳಿದೆ ಅಂತ ತಿಳ್ಕೊಂಡ್ರೆ, ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೇನೆಲ್ಲ ಇದೆ ಅಂತ ನಾವು ತಮ್ಮ ಜೊತೆ ಹಂಚ್ಕೊಂಡಾಗ 2 ರೀತಿಯಾದಂತಹ ಕಾರ್ಯಕ್ರಮಗಳು ಮಾಡ್ಬೋದು ಅಂತ ನಮ್ಮ ಒಂದು ಉದ್ದೇಶ ಇದ್ದಿದ್ದು. ಒಂದು ಏನು ಇದೆ, ಮೇ ತಿಂಗಳು ಮೇ 2025ಗೆ ಒಂದು ಬ್ಯಾಚ್ BA, BSc, BCom, MCom, MSc ಇವರೆಲ್ಲರೂ ಒಂದು ಬ್ಯಾಚ್ ಇವಾಗ ಗ್ರಾಜುಯೇಟ್ ಆಗ್ತಾರೆ. 6ನೇ ಸೆಮಿಸ್ಟರ್ ಮುಗಿಸ್ಕೊಂಡು ಅಂಡರ್ ಗ್ರಾಜುಯೇಟ್ ಅವರು 4 ಸೆಮಿಸ್ಟರ್ಗಳು ಮುಗಿಸ್ಕೊಂಡು ಪೋಸ್ಟ್ ಗ್ರಾಜುಯೇಟ್, ಈ ರೀತಿಯಲ್ಲಿ ಒಂದು ಬ್ಯಾಚ್ ಪಾಸ್ ಔಟ್ ಆಗ್ತಾ ಇದೆ. ಮತ್ತೊಂದು ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ಇವತ್ತು 4ನೇ ಸೆಮಿಸ್ಟರ್ ಮುಗಿಸ್ಕೋತಾರೆ. 4ನೇ ಸೆಮಿಸ್ಟರ್ ಮುಗಿಸ್ಕೊಂಡು 5ನೇ ಸೆಮಿಸ್ಟರ್ ಪ್ರವೇಶ ಆಗಂತ ಮಕ್ಕಳಿಗೆ ಈಗಲಿಂದಾನೇ ನಾವೇನಾದ್ರೂ ಒಂದು ಆನ್ ದ ಜಾಬ್ ಟ್ರೈನಿಂಗ್ ಆಗಿರ್ಬೋದು, ಅಪ್ರೆಂಟಿಸ್ಶಿಪ್ ಆಗಿರ್ಬೋದು, ತಮ್ಮಲ್ಲಿ ತಾವು ಅವಕಾಶನ ಕಲ್ಪಿಸ್ಕೊಟ್ರೆ ದೇ ಕ್ಯಾನ್ ಲರ್ನ್ ಆನ್ ದ ಜಾಬ್, ಸ್ಕಿಲ್ ಆನ್ ದ ಜಾಬ್ ಅಂಡ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಂಗೆ ತಮ್ಮ ಸಂಸ್ಥೆಯಲ್ಲೇ ಅವರ ನಡೆ ನುಡಿ ನಡವಳಿಕೆ, ಅವರ ಒಂದು ಆಟಿಟ್ಯೂಡ್ ಕರೆಕ್ಟ್ ಆಗಿದೆ ಅಂತಂದ್ರೆ ತಾವೇ ತಮ್ಮ ಸಂಸ್ಥೆಯಲ್ಲಿ ಅಬ್ಸರ್ವ್ ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ ಕೂಡ ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಒಂದು ಕಲ್ಪನೆ ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ನಾವೇನೇ ಇಲ್ಲಿ ಯಾಕೆ ಪ್ರಾರಂಭ ಮಾಡಬಾರ್ದು, ನಮ್ಮಲ್ಲಿರ್ತಕ್ಕಂಥವ್ರೆ ಬಹುತೇಕ ಇರ್ತಕ್ಕಂಥ ಸುಮಾರು 2,000 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾವ್ರೆ. 2,000 ಚಿಲ್ಡ್ರನ್ ಆರ್ ಸ್ಟಡಿಂಗ್ ಹಿಯರ್. ನಿಮ್ಗೆ ಈ ಬ್ಯಾಚ್ ಅಲ್ಲಿ ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್, MA, MSc, BA, BSc, BCom ಎಲ್ಲ ಲೆಕ್ಕ ಹಾಕೊಂಡ್ರೆ ನನ್ನ ಅಂದಾಜು ಒಂದು 450-500 ಮಕ್ಕಳು ನಿಮ್ಗೆ ಇಲ್ಲೇ ಸಿಗ್ತಾರೆ. ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿದು ಗ್ರಾಮಾಂತರ ಭಾಗಗಳಿಂದ ಶ್ರಮ ಹಾಕಿ ಹೋರಾಟ ಮಾಡಿನೇ ಇವತ್ತಿನ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರು. ಆದ್ರಿಂದ ತಾವು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಟ್ರೆ
ಆ ಒಂದು ಹೋರಾಟದ ಮನೋಭಾವ ಇಟ್ಕೊಂಡು ಏನವರು ಇಲ್ಲವರೆಗೂ ಬಂದಿದ್ದಾರೆ, ಆ ಹೋರಾಟದ ಮನೋಭಾವನ ಇಟ್ಕೊಂಡು ಉಳಿಸ್ಕೊಂಡು ಮುಂದಿನ ದಿನಗಳು ಹೋಗ್ತಾರೆ ಅಂತ ಒಂದು ಸಂಪೂರ್ಣವಾದಂತಹ ವಿಶ್ವಾಸ ಇಟ್ಕೊಂಡೆ ಇವತ್ತು ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಬಡ ಮಕ್ಕಳು, ಗ್ರಾಮಾಂತರ ಭಾಗದ ಮಕ್ಕಳು, ಪ್ರತಿಭಾವಂತ ಮಕ್ಕಳೇನೆ ಇಲ್ಲಿರ್ತಕ್ಕಂಥದ್ದು ಅಂತೇಳಿ ಹೆಮ್ಮೆಯಿಂದ ಈ ಕಾಲೇಜಿನ ಬಗ್ಗೆ ನಾನು ಹೇಳ್ಕೊತೀನಿ. ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಪ್ರಪ್ರಥಮವಾಗಿ ಟೂ ಫೇಸ್ಡ್ ಅಪ್ರೋಚ್, ತಮಗೂ ಕೂಡ ಇದು ಒಪ್ಪಿಗೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಉದ್ಯೋಗ ಒಂದು ಜಾಬ್ ಫೇರ್, ಆಫ್ ಕೋರ್ಸ್ ಏನು 6ನೇ ಸೆಮಿಸ್ಟರ್ ಮುಗಿಸ್ತಾ ಇರ್ತಕ್ಕಂಥ ಮಕ್ಕಳಿಗೆ ಜಾಬ್ ಫೇರು, 4ನೇ ಸೆಮಿಸ್ಟರ್ ಮುಗಿಸ್ತಾ ಇರ್ತಕ್ಕಂಥ ಮಕ್ಕಳಿಗೆ ಏನೇನು ಉದ್ಯೋಗಗಳ ಅವಕಾಶ ಇದೆ, ಬಂದೊಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ತಾವು ಕೊಟ್ಟಿರ್ತಕ್ಕಂಥ ಒಂದು ರಿಟರ್ನ್ ಫಾರ್ಮಲ್ ನಾನು ನೋಡಿದೆ, ಸಾಕಷ್ಟು ತಮಗೆ BA, BScಗಳು, BComಗಳು, MScಗಳು ಇವರೆಲ್ಲರ ಅವಕಾಶ ಇದೆ. ಅಂತ ಮಕ್ಕಳಿಗೆ ತಮ್ಮ ಇಂಡಸ್ಟ್ರಿಗಳ ಒಂದು ಅವಕಾಶ ಕೊಟ್ರೆ ದೇ ಕ್ಯಾನ್ ಕಮ್ ಅಂಡ್ ಟ್ರೈನ್ ವಿತ್ ಯು, ಯು ಕ್ಯಾನ್ ಸಿ ದರ್ ಆಟಿಟ್ಯೂಡ್, ಫಿಟ್ ಇನ್. ಅವ್ರನ್ನ ಮೋಲ್ಡ್ ಮಾಡಬೇಕು ಅಂದ್ರೆ ತಾವು ಮೋಲ್ಡ್ ಮಾಡ್ಬೋದು. ಮತ್ತೊಂದು ಚರ್ಚೆ ನಾವು ಏನು ನಮ್ಮ ಪ್ರಿನ್ಸಿಪಲ್ ಜೊತೆ ಮತ್ತೆ ನಮ್ಮ CDC ಮೆಂಬರ್ ಜೊತೆ ನಾನು ಮಾಡಿರ್ತಕ್ಕಂಥದ್ದು, ಈ ರೀತಿಯಾಗಿ ತಮ್ಮ ಕಡೆಯಿಂದ ನಾವು ಫೀಡ್ಬ್ಯಾಕ್ ತಗೊಂಡ್ರೆ ಮಕ್ಕಳಿಗೆ ಅಡಿಷನಲ್ ಆಗಿ ಯಾವ ಸ್ಕಿಲ್ ಸೆಟ್ಸ್ ನಾವು ಅವ್ರಿಗೆ ಕೊಡ್ಬೋದು, ಯಾವ ಅಡಿಷನಲ್ ಕೋರ್ಸಸ್ ನಾವು ಅವ್ರಿಗೆ ಹೇಳ್ಕೊಡ್ಬೋದು, ಜಾಬ್ ರೆಡಿ ಮಾಡಬೇಕು ಅಂದ್ರೆ ಅವ್ರಿಗೆ ಏನೇನೆಲ್ಲ ನಾವು ಪಾಠಗಳು ಮಾಡ್ಕೊಡ್ಬೇಕು ಅನ್ನೋಂಥ ಒಂದು ಉದ್ದೇಶ. ಯಾಕಂದ್ರೆ ಅಕಾಡೆಮಿಕ್ಸ್ಗೂ ಇಂಡಸ್ಟ್ರಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ತಮ್ಗೇನು ಬೇಡಿಕೆ ಇದೆ, ನಾವಿಲ್ಲೇನು ಪಾಠ ಮಾಡ್ತಾ ಇದೀವಿ, ಸಾಕಷ್ಟು ಗ್ಯಾಪ್ ಇದೆ. ತಾವು ಕೂಡ ಯಾರನ್ನಾದ್ರೂ ಒಬ್ಬ ಕೆಲಸಕ್ಕೆ ತಗೊಂಡ್ರೆ 6 ತಿಂಗಳು, 9 ತಿಂಗಳು, 1 ವರ್ಷ ಟ್ರೈನಿಂಗ್ಗೆ ಬೇಕಾಗುತ್ತೆ ಅಂತ ಅನ್ಕೋತೀನಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಕೆಲಸನ ನಾವೇನೆ ಪ್ರಾರಂಭ ಮಾಡಿದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಮಕ್ಕಳು ಡಿಗ್ರಿನ ಮುಗಿಸ್ಕೊಂಡು ಮೊದಲನೇ ದಿನಾನೇ ಅವರು ಬಂದಾಗ ಅವ್ರಿಗೂ ಕೂಡ ಒಂದು ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ, ಅವ್ರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ. ಮತ್ತೊಂದು ಏನಂತಂದ್ರೆ ಇಲ್ಲಿ ಏನು ನಮ್ಮಲ್ಲಿರ್ತಕ್ಕಂಥ ಕಂಪನೀಸ್ಗೂ ಕೂಡ ಇವತ್ತು ಫ್ರಮ್ ಡೇ 1 ನೀವು ಅವ್ರನ್ನ ಅಬ್ಸರ್ವ್ ಮಾಡ್ಕೋಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥದ್ರಿಂದ ಏನು ರಿಜಿಡ್ ಫಾರ್ಮ್ಯಾಟ್ ಇಲ್ಲ, ತಾವು ಈ ತರನೇ ಮಾಡಬೇಕು ಅಂತೆಲ್ಲ ತಮ್ಮ ಫೀಡ್ಬ್ಯಾಕ್ ಕೂಡ ಈ ಒಂದು ಓಪನ್ ಡಿಸ್ಕಷನ್ ಅಲ್ಲಿ ತಾವು ಯಾವ ತರ ವಿದ್ಯಾರ್ಥಿಗಳನ್ನ ತಮ್ಮ ಸಂಸ್ಥೆಯಲ್ಲಿ ಜೋಡಿಸ್ಕೊಳ್ಳಕ್ಕೆ ತಮ್ಮ ಒಂದು ಆಲೋಚನೆ ಏನಿದೆ, ತಮ್ಮ ಅವಕಾಶ ಏನಿದೆ, ಅದನ್ನು ಕೂಡ ಚರ್ಚೆ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥದ್ದು. ತಾವೆಲ್ಲ ಇಲ್ಲಿ ಸುಮಾರು ನನ್ನ ಅಂದಾಜು ಯತೀಶ್ ಅವರು ಮತ್ತೆ ನಮ್ಮ ಪ್ರಿನ್ಸಿಪಲ್ ಅವರು ಮುಂದಾಳತ್ವ ತಗೊಂಡು 100 ಕಂಪನಿಗಳಷ್ಟು ಜನಕ್ಕೆ ಇವತ್ತು ಆಹ್ವಾನ ನೀಡಿದ್ದಾರೆ. ಈ 100 ಕಂಪನಿಗಳ ಪೈಕಿ ಈಗ ಸುಮಾರು ಒಂದು 60-70ಕ್ಕೂ ಹೆಚ್ಚು ಕಂಪನಿಗಳು ಇವತ್ತಿಲ್ಲಿ ಬಂದು ತಾವು ಭಾಗವಹಿಸಿದ್ದೀರಾ. ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ನಮ್ಮ ಡಿಗ್ರಿ ಕಾಲೇಜಲ್ಲಿ ಯಾವ್ಯಾವ ರೀತಿಯಾದಂತ ಕೋರ್ಸಸ್ ಇದೆ, ಯಾವ್ಯಾವ ಮಕ್ಕಳಿದೆ ಅಂತೇಳಿ ಅದೆಲ್ಲದ್ರ ಬಗ್ಗೆ ಕೂಡ ಬೆಳಕು ಚೆಲ್ಲೋದಕ್ಕೋಸ್ಕರ ನಮ್ಮ ಪ್ರಿನ್ಸಿಪಲ್ ಅವರು ಮಾತಾಡ್ತಾರೆ. ಮತ್ತೆ ಕಳೆದ ಬಾರಿ ನಾವು ಒಂದು CSR ಮೀಟ್ ಮಾಡಿದಾಗ ತಮ್ಮೆಲ್ಲರಿಗೂ ಕೂಡ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಪೋರ್ಟಲ್ ಬಗ್ಗೆ ಶ್ರೀಕಾಂತ್ ಅವರು ಮಾಹಿತಿನ ಹಂಚಿಕೊಂಡಿದ್ರು. ಕೆಲವೊಬ್ಬರಿಗೆ ಲಾಗಿನ್ ಸಿಕ್ತು, ಕೆಲವೊಬ್ಬರಿಗೆ ಲಾಗಿನ್ ಸಿಕ್ಕಿಲ್ಲ ಅಂತೇಳಿ ಮಾಹಿತಿ ಇದೆ. ಅದರಿಂದ ಆ ಒಂದು ಇನ್ಫಾರ್ಮೇಶನ್ ಮತ್ತೊಮ್ಮೆ ಶೇರ್ ಮಾಡ್ಕೊತಾರೆ ಕಂಪನಿಗಳ ಜೊತೆ. ಸೊ ಯು ಕ್ಯಾನ್ ಕೀಪ್ ಅಪ್ಡೇಟಿಂಗ್ ಯುವರ್ ಅವೈಲಬಿಲಿಟಿ, ಜಾಬ್ಸ್ ಏನಿದೆ ಅಂತೇಳಿ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡ್ಬೋದು. ಎರಡನೇ ವಿಷಯ, ತಾವೆಲ್ಲ ಈಗ ಫಿಸಿಕಲ್ ಫಾರ್ಮ್ಯಾಟ್ ಅಲ್ಲಿ ಏನ್ ನಮಗೆ ಬರ್ಕೊಟ್ಟಿದ್ದೀರಾ ತಮ್ಮಲ್ಲಿರ್ತಕ್ಕಂಥ ಜಾಬ್ ಅಪ್ಲಿಕೇಶನ್ಸ್, ಅದನ್ನೇ ಇವತ್ತು QR ಕೋಡ್ ಮತ್ತೆ ಒಂದು ಗೂಗಲ್ ಡಾಕ್ಯುಮೆಂಟ್ ಮುಖಾಂತರವಾಗಿ ಅದನ್ನ ತಮ್ಮೆಲ್ಲ ಜೊತೆ ಹಂಚ್ಕೋತಾರೆ. ಆ QR ಕೋಡ್ ಗೂಗಲ್ ಡಾಕ್ ಅಲ್ಲಿ ತಾವು ಅದನ್ನ ಫಿಲ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದೀವಿ. ಅದನ್ನ ತಾವು ಸಾಧ್ಯ ಅಂದ್ರೆ ಯಾವ ಸ್ಕಿಲ್ ಸೆಟ್ಸ್ ಬೇಕಾಗಿದೆ, ಏನ್ ಟ್ರೈನಿಂಗ್ ಬೇಕಾಗಿದೆ, ಮಕ್ಕಳಿಗೆ ಪ್ರೀರೆಕ್ವಿಸಿಟ್ಸ್ ಏನಿದೆ ಅಂತೇಳಿ ಆ ರಿಮಾರ್ಕ್ಸ್ ಅನ್ನೋ ಕಡೆಯಲ್ಲಿ ತಾವು ಹಂಚ್ಕೊಂಡ್ರೆ, ಈಗ ಉದಾಹರಣೆಗೆ ಇಲ್ಲಿ ಬ್ರೈನ್ ಬೀಸ್ ಸೊಲ್ಯೂಷನ್ ಅವರು ಒಂದು ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಬೇಕು, ಗ್ರಾಜುಯೇಟ್ ಆಗಿರ್ಬೇಕು, ಟ್ಯಾಲಿ ಮತ್ತೆ MS ಆಫೀಸಿನ ಸ್ಕಿಲ್ ಸೆಟ್ ಇರಬೇಕು ಅನ್ನೋ ಒಂದು ಮಾಹಿತಿ ತಾವೇನು ಹಂಚ್ಕೊಂಡಿದ್ರ. ಈ ರೀತಿಯಾದಂತ ಮಾಹಿತಿ ಇದ್ರೆ ನಾವು ಕೂಡ ನಮ್ಮಲ್ಲಿರ್ತಕ್ಕಂಥ ಮಕ್ಕಳನ್ನ ಮ್ಯಾಚ್ ಮಾಡಿ ನಿಮ್ಗೆ ಒಳ್ಳೆ ಒಂದು ಮಕ್ಕಳನ್ನ ಕೊಡಂತ ಕೆಲಸನ ಮಾಡ್ಬೋದು. ನಿಮ್ಗೆ ಮುಂದಿನ ದಿನಗಳಲ್ಲಿ ಅವರೊಂದು ಆಸ್ತಿಯಾಗಿ ಸ್ವತ್ತಾಗಿ ಪರಿವರ್ತನೆ ಆಗಂತವ್ರನ್ನ ಕೊಡ್ಬೋದು ಅನ್ನೋ ಉದ್ದೇಶದಿಂದ ಮಾಡ್ಕೊಡ್ತೀವಿ. ಅದರಿಂದ ಇದನ್ನ ಫಿಸಿಕಲ್ ಫಾರ್ಮ್ ಅಂತ ತಾವೇನ್ ಕೊಟ್ಟಿದ್ದೀರಾ, ಇದನ್ನ ತಾವು ಡಿಜಿಟಲ್ ಫಾರ್ಮ್ ಅಲ್ಲಿ ಕೂಡ ಗೂಗಲ್ ಡಾಕ್ಸ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಅದರಿಂದ ಮೊದಲನೇ ಬಾರಿ ಈ ತರದೊಂದು ಪ್ರಯೋಗ ನಾವು ಮಾಡಿದೀವಿ.
ಮುಂದಿನ ದಿನಗಳಲ್ಲಿ ವಿ ವಾಂಟ್ ಟು ಡೂ ಇಟ್ ಆನ್ ಅ ಮೋರ್ ರೆಗ್ಯುಲರ್ ಬೇಸಿಸ್. ಎವ್ರಿ 6 months, ಎವ್ರಿ ಇಯರ್ ನಾವು ಈ ಕಾರ್ಯಕ್ರಮ ನಾವು ಮಾಡ್ಕೊಳ್ತಾ ಬಂದ್ರೆ ಇಲ್ಲಿನ ಮಕ್ಕಳಿಗೆ ಉದ್ಯೋಗದ ಅವಕಾಶ ಸಿಗುತ್ತೆ. ವಿಶೇಷವಾಗಿ ಗ್ರಾಮಾಂತರ ಭಾಗದಿಂದ ಬರ್ತಕ್ಕಂಥ ಬಡ ಮಕ್ಕಳಿಗೆ ಖಾಸಗಿ ಕಾಲೇಜುಗಳಿಗೆ ಹೋಗಂತವ್ರಿಗೆ ಪ್ಲೇಸ್ಮೆಂಟ್ ಸೆಲ್ಲೇ ಇರುತ್ತೆ, ಬೇರೆ ಬೇರೆ ಕಂಪನಿಗಳನ್ನ ಕರ್ಕೊ ಬರ್ತಾರೆ. ಅದರಿಂದ ಇಲ್ಲಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಅಪ್ರೆಂಟಿಸ್ಶಿಪ್ ಮಾಡಬೇಕು, ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿಕೊಟ್ಟಿದ್ದೀವಿ. ಮುಂದಿನ ಮಾಹಿತಿಗಳು ಏನೇನು ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಯಾವ ಕೋರ್ಸ್ ಇದೆ, ಯಾವ ಡಿಗ್ರೀಸ್ ಇದೆ ಅಂತೇಳಿ ನಮ್ಮ ಪ್ರಿನ್ಸಿಪಲ್ ಅವರು ರಾಮಲಿಂಗಪ್ಪ ಅವರು ತಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಅದಾದ ನಂತರ ಓಪನ್ ಹೌಸ್ ಆಗಿ ಮಾತಾಡಿ ತಮ್ಮ ಕಡೆಯಿಂದ ಏನು ಸಲಹೆ ಸೂಚನೆಗಳು ಯಾವ ತರ ಇದೆ ಅಂತೇಳಿ ಅವನ್ನ ಸ್ವೀಕಾರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ವಿ ಕ್ಯಾನ್ ಹ್ಯಾವ್ ಒನ್ ಇಂಟರ್ವ್ಯೂ ಸ್ಟೇಜ್ ಇಟ್ ಸರ್. ಒಂದೇ ಹಂತದಲ್ಲಿ ಎಲ್ಲರನ್ನೂ ಕರೆಯ ಬದಲು ಎವ್ರಿ ವೀಕೆಂಡ್ ನಾವು ಮಾಡ್ಬೋದು. ಪ್ರತಿ ವೀಕೆಂಡ್ ಕಾರ್ಯಕ್ರಮ ಮಾಡಿ ಸುಮ್ಮನೆ ಒಂದೇ ಸರಿ 500 ಜನ ಕರ್ಸೋದು, 20 ಕಂಪನಿಗಳನ್ನ ಕರ್ಸೋ ಬದಲು ಪ್ರತಿಯೊಂದು ವೀಕೆಂಡ್ 4-5 ಕಂಪನಿಗಳಿಗೆ ಅವಕಾಶ ಕೊಟ್ಟು ತಾವು ಬಂದಿಲ್ಲಿ ಮಕ್ಕಳನ್ನ ನೋಡಿದ್ರೆ ಆ ಒಂದು ದೊಂಬಿ ಆಗೋದಿಲ್ಲ, ಪ್ರೆಷರ್ ಇರೋದಿಲ್ಲ. ನೀವು ಕೂಡ ಫ್ರೀ ಆಗಿರ್ಬೋದು. 50 ಕಂಪನಿಗಳಿದ್ದಾಗ ಮಕ್ಕಳಿಗೂ ಕನ್ಫ್ಯೂಷನ್ ಆಗುತ್ತೆ, ಯಾರ ಹತ್ರ ಹೋಗ್ಬೇಕು ಯಾರ ಹತ್ರ ಹೋಗ್ಬಾರ್ದು ಅಂತ ಹೇಳಿ. ಅದರಿಂದ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಇನ್ನ ಮುಂದೆ ಬರಂತ ಒಂದೂವರೆ 2 ತಿಂಗಳಲ್ಲಿ 8 ರೌಂಡ್ ಅಲ್ಲಿ ತಾವೆಲ್ಲರೂ ಕೂಡ ಬಂದು ಫ್ರೀ ಆಗಿ 4-5 ಕಂಪನಿಗಳು ಸಿಮಿಲರ್ ಪ್ರೊಫೈಲ್ಡ್ ಕಂಪನೀಸ್ ಬಂದಾಗ ಮಕ್ಕಳು ಅಲ್ಲಿ ಬಂದು ತಮ್ಮ ಹತ್ರ ಇಂಟ್ರಾಕ್ಟ್ ಮಾಡೋದಕ್ಕೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಾರಂತ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನಾವು ರೂಪಿಸ್ಕೊಂಡಿದ್ದೀವಿ. ಆದ್ರಿಂದ ತಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮದ ಮುಂದಿನ ಭಾಗನ ಪ್ರಿನ್ಸಿಪಲ್ ಅವರು ನಡೆಸ್ಕೊಳ್ಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ.